ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವಜ್ಜಿತಭಜಂ ವಿಭುಮಾದ್ಯಮೀಶಂ ವಂದೇ ಭವಗ್ಧಮವರಾಸುರಸಿದ್ಧವಂದ್ಯಂ ಯೋ ವಿಪ್ರಲಂಬಯುಪರೀತಮತಿಪ್ರಭೂತವಾದಾನ್ ನಿರಸ್ತಗತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿತಿ ಪ್ರತಿಪಾದಯಂತಂ ಆನಂದತೀರ್ಥಮರಿವರ್ಯಮಹಂ ನಮಾಮಿ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರವಿಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿ ಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀವೆಂಕಟರಥಶ್ಚೈಲವಾಸಿ ದಾಸೀಕೃತಾಮರಃ ಛಾಯೆಯ ಪಾತು ಮಾಂ ನಿತ್ಯಂ ಶ್ರೀನಿವಾಸರುದ್ರಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀನಿವಾಸ ದೇವರ ಕಲ್ಯಾಣವನ್ನು ನಾವು ಕೇಳ್ತಾ ಇದ್ದೇವೆ. ಶ್ರೀನಿವಾಸ ದೇವರು ಕುಬೇರನಿಂದ ಸುಮಾರು 14 ಲಕ್ಷ ರಾಮಟಂಕಿ ವರಹವನ್ನು ಸಾಲವನ್ನು ಪಡೆದ ಮೇಲೆ ಅದಕ್ಕೆ ಪತ್ರವನ್ನು ಬರೆಸಿ ಸಾಕ್ಷಿಗಳನ್ನಾಗಿ ಬ್ರಹ್ಮ ಮತ್ತು ರುದ್ರದೇವರನ್ನು ಮಾಡಿದ್ದಲ್ಲದೆ ಪುನಃ ಅಶ್ವತ್ಥ ವೃಕ್ಷ ಏನಿದೆ ಅದನ್ನು ಕೂಡ ಸಾಕ್ಷಿಯನ್ನಾಗಿ ಮಾಡಿದ್ದಾನೆ. ಆ ಅಶ್ವತ್ಥ ವೃಕ್ಷ ಸ್ವಾಮಿ ಪುಷ್ಕರಣಿ ನದಿಯ ಒಂದು ನೈಋತ್ಯ ದಿಕ್ಕಿನಲ್ಲಿರತಕ್ಕಂತಹ ಜಾಗದಲ್ಲಿ ಈಗಲೂ ಕೂಡ ಆ ವೃಕ್ಷ ಸಾಕ್ಷಿಭೂತವಾಗಿ ನಿಂತುಕೊಂಡಿದೆ. ಅಂತಹ ಶ್ರೀನಿವಾಸ ದೇವರ ಕಲ್ಯಾಣದಲ್ಲಿ ಪರಮಾತ್ಮನಿಗೆ ಒಂದು ದೇವರ ಸಮಾರಾಧನೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮವನ್ನು ಪರಮಾತ್ಮ ಒಪ್ಪಿಸಿದ್ದಾನೆ. ಕಡೆಗೆ ಪಾತ್ರೆಗಳು ಬೇಕಲ್ಲ ದೇವ ಸಮಾರಾಧನೆ ಊಟ ಮಾಡಲಿಕ್ಕೆ, ಎಲ್ಲಿಂದ ಎಲ್ಲಿಗೆ ಕೂತಿದ್ದಾರೆ ಅಂತ ಹೇಳಿದ್ರೆ ತುಂಬೂರು ತೀರ್ಥದಿಂದ ಹಿಡಿದು ದೇವತೀರ್ಥ ಅಂತ ಕರೀತಾರೆ, ದೇವತೀರ್ಥದಿಂದ ಹಿಡಿದು ಶ್ರೀಶೈಲದವರೆಗೂ ಕೂಡ ಒಂದು ಸ್ವಲ್ಪವೂ ಕೂಡ ಜಾಗ ಇಲ್ಲ ಅಂತ ಹೇಳಿದ್ರೆ ಸುಮಾರು ಈಗ ಲೆಕ್ಕ ಹಾಕಿದ್ರು ಕೂಡ ಅದು 35 ಕಿಲೋಮೀಟರ್ ಇದೆ. ಅದು ಅಲ್ಲಿವರೆಗೆ ಊಟವನ್ನು ಹಾಕಿದ್ರು ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಅಡುಗೆ ಆಗಬೇಕು, ಅದೆಲ್ಲ ಪಾತ್ರೆಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಪಾತ್ರೆಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅನ್ನಂ ಸ್ವಾಮಿ ಸರೋ ಮಧ್ಯೆ ಅಂತ ಹೇಳಿದಂತೆ ಸ್ವಾಮಿ ಸರೋವರ ಏನಿದೆ ಅದರಲ್ಲಿ ಸರಸ್ವತಿ ದೇವಿ ಇದ್ದಾಳಲ್ಲ, ಅವಳು ಅನ್ನದ ಪಾತ್ರೆಯಾಗಿ ಅವರು ಪರಿಣಾಮ ಹೊಂದುತ್ತಾಳೆ. ಪರಮಾತ್ಮನ ಅಚಿಂತ್ಯದ್ಭುತವಾದ ಶಕ್ತಿಯನ್ನು ನೋಡಲಿಕ್ಕೆ ಇದು ಕೂಡ ಒಂದು ನಾವು ವಿಚಾರ ಮಾಡಬೇಕಾಗಿದ್ದೆ. ಯಾಕೆ ಅಂದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಪರಮಾತ್ಮ. ಮಾಡಲಿಕ್ಕೂ ಸಮರ್ಥ, ಮಾಡದೆ ಇರಲಿಕ್ಕೂ ಸಮರ್ಥ, ಆಮೇಲೆ ಬೇರೆ ರೀತಿ ಮಾಡಲಿಕ್ಕೂ ಸಮರ್ಥನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಅನ್ಯಥಾ ಕರ್ತುಂ ಮಾತ್ರವಲ್ಲ, ಅನ್ಯಥಾ ಕಾರಯಿತುಂ ಅದು ಕೂಡ ಸಮರ್ಥ. ಅಕರ್ತುಂ ಅಂದರೆ ಮಾಡದೆ ಇರಲಿಕ್ಕೂ ಸಮರ್ಥ, ಮಾಡಿಸದೇ ಇರಲಿಕ್ಕೂ ಸಮರ್ಥ, ಮಾಡಿಸ್ಲಿಕ್ಕೂ ಸಮರ್ಥ. ಆದ್ದರಿಂದ ಆ ಸರೋವರ ಅಭಿಮಾನಿ ದೇವತೆಗಳನ್ನು ದೊಡ್ಡ ದೊಡ್ಡ ಪಾತ್ರೆಯನ್ನಾಗಿ ಮಾಡಿ ತುಂಬರು ಪಾಪಿ ವಿನಾಶನೇ ಇದೆ ಅದನ್ನು ತೊವೆ ಮಾಡಲಿಕ್ಕೋಸ್ಕರವಾಗಿ ಆ ಪಾತ್ರೆಯನ್ನಾಗಿ ಮಾಡಿ ಅಂತೂ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನು ಕೂಡ ಅಲ್ಲಿರತಕ್ಕಂಥ ತೀರ್ಥಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಕೂಡ ಅಡುಗೆ ಆಗಿದೆ ಅಂತ ಹೇಳಿದ್ರೆ ಸರೋವರದಲ್ಲಿ ನೀರಿರುತ್ತೆ, ಕುದಿಲಿಕ್ಕೆ ಬೆಂಕಿ ಬೇಕು. ಆದರೆ ಪರಮಾತ್ಮನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಅದೆಲ್ಲ ತಯಾರಾಗಿ ಒಳ್ಳೆಯ ಅಡುಗೆಗಳೆಲ್ಲ ತಯಾರಾಗಿದೆ ಅಂತ ಹೇಳಿದ ಮೇಲೆ ನೈವೇದ್ಯದ ಪ್ರಸಂಗ ಬರ್ತಾ ಇದೆ. ನೈವೇದ್ಯ ಯಾರಿಗೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅಹೋಬಲ ನರಸಿಂಹಸ್ಯ ನೈವೇದ್ಯಂ ಕುರು ಎಂಬುದಾಗಿ ಅಹೋಬಲ ನರಸಿಂಹ ಇದ್ದಾನಲ್ಲ ಅವನಿಗೆ ನೈವೇದ್ಯವನ್ನು ಮಾಡು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದು ದೇವರ ಸಮಾರಾಧನೆಯಲ್ಲಿ ಮದುವೆ ಸಂದರ್ಭದಲ್ಲಿ ನಮಗೆ ಏನೇನೋ ತೊಂದರೆಗಳೆಲ್ಲ ಬಂದು ಮದುವೆಗೆ ವಿಘ್ನ ಉಂಟಾಗಬಹುದು, ಅದ್ಯಾವುದು ವಿಘ್ನ ಉಂಟಾಗಬಾರದು ಎಂಬ ಉದ್ದೇಶದಿಂದ ಪರಮಾತ್ಮ ನಮಗೆ ಒಂದು ಶಿಕ್ಷಣ ಕೊಡ್ತಾ ಅವನೇ ದೇವದೇವನಾದ್ದರಿಂದ ಯಾವ ವಿಘ್ನಗಳು ಬರೋದಿಲ್ಲ. ಆದರೂ ಕೂಡ ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣಂ ಅಂತ ಹೇಳಿದಂತೆ ಪರಮಾತ್ಮ ಇಲ್ಲಿ ತಾನು ಮದುವೆ ಮಾಡ್ಕೊತಾ ಇರತಕ್ಕಂಥ ನೆಪದಲ್ಲಿ ನಾವು ಯಾವ ರೀತಿ ಏನೇ ಕಾರ್ಯಕ್ರಮ ಮಾಡಬೇಕು ಎಂಬುದನ್ನು ಕೂಡ ಪರಮಾತ್ಮ ಸೂಚನೆ ಮಾಡ್ತಾ ಇದ್ದಾನೆ, ತೋರಿಸ್ತಾ ಇದ್ದಾನೆ. ಆ ಪ್ರಕಾರ ದೇವರು ಅಂದರೆ ನರಸಿಂಹದೇವರು ಅವರ ಸಮಾರಾಧನೆಯನ್ನು ಮಾಡಿದ್ದಾನೆ. ಅದಕ್ಕಾಗಿ
ಪಕ್ಕದಲ್ಲೇ ವರಾಹದೇವರು ಇರುವಾಗ ಅವನಿಗೆ ನೈವೇದ್ಯ ಮಾಡೋದು ಬಿಟ್ಟು ಅದು ಜಾಗ ಬೇರೆ ಕೊಟ್ಟವನು ನರಸಿಂಹದೇವರು ಯಾಕೆ ಮಾಡಬೇಕಾಗಿತ್ತು ದೂರ ಇರತಕ್ಕಂಥವರಿಗೆ ಅಂದರೆ ಈ ಮದುವೆ ಕಾಲದಲ್ಲಿ ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ಪ್ರಶಾಂತಿ ಅಂತ ಹೇಳಿದಂತೆ ಯಾವುದ್ಯಾವುದೋ ದುರಿತಗಳು ನಮಗೆ ಬರಬಹುದು, ಅದೆಲ್ಲ ಪರಿಹಾರ ಆಗಿ ಸುಖ ಶಾಂತಿಯಿಂದ ನೆಲೆಸಬೇಕು ವಧೂವರರು. ಅದಕ್ಕಾಗಿ ಬಂದಿರತಕ್ಕಂಥವ್ರು ಬೇಜಾರಾಗಬಾರ್ದು. ಇದಕ್ಕೆಲ್ಲ ನರಸಿಂಹದೇವರು ನಮಗೆ ಅನುಗ್ರಹ ಮಾಡೋರು ಅಂತ ಹೇಳೋಕ್ಕೆ ಅವರು ದೇವರ ಸಮಾರಾಧನೆ ಮಾಡಿದ್ದಾರೆ. ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ವೈಶ್ವದೇವಾದಿಗಳನ್ನು ಮಾಡಿ ಎಲ್ಲರಿಗೂ ಭೋಜನವನ್ನು ಶುರು ಮಾಡಿದ್ದಾರೆ. ಅಭಿಗಾರದಿಂದ ಶುರುವಾಗಿ ಅಷ್ಟು ಪಂಚಭಕ್ಷ ಭೋಜ್ಯಗಳೆಲ್ಲ ತಯಾರಾಗಿದೆ. ಭೋಜನಂ ಋಷಿಮುಖ್ಯಾನಾಂ ಕರ್ತವ್ಯಂ ಪೂರ್ವಮೇವ ಹಿ ಅಂತ ಹೇಳಿದಂತೆ ಋಷಿಗಳೆಲ್ಲ ಊಟ ಮಾಡಬೇಕು, ಅದಕ್ಕೆಲ್ಲ ಶುದ್ಧವಾಗಿರಬೇಕು. ಆದ್ದರಿಂದ ಅಗ್ನಿ ಮಾಡತಕ್ಕಂಥ ಅಡಿಗೆ, ಆದ್ದರಿಂದ ಅದೆಲ್ಲವೂ ಕೂಡ ಶುದ್ಧವಾಗಿರ್ತಕ್ಕಂಥದ್ದಾಗಿದೆ. ದೇವರಿಗೆ ನೈವೇದ್ಯ ಆಯಿತು. ಅನಂತರದಲ್ಲಿ ಭೋಜನಕ್ಕೆ ಕೂತಿದ್ದಾರೆ. ಪರಮಾತ್ಮ ಬಂದು ಹೇಳ್ತಾನೆ, ನಾನು ದರಿದ್ರನಾದವನು, ಕಾಡಿನಲ್ಲಿ ಸಂಚಾರ ಮಾಡತಕ್ಕಂಥವನು, ನಾನು ಕೊಟ್ಟಿರತಕ್ಕಂಥ ಅನ್ನ ಸಾರು ಅದನ್ನೇ ನೀವು ದೊಡ್ಡದಾಗಿ ಸ್ವೀಕಾರ ಮಾಡಿ ನನ್ನ ಅನುಗ್ರಹ ಮಾಡಬೇಕು ಎಂಬುದಾಗಿ ಯಜಮಾನನು ಮಾಡಬೇಕಾದಕ್ಕಂಥ ಕರ್ತವ್ಯವನ್ನು ಪರಮಾತ್ಮ ಸೂಚನೆ ಮಾಡ್ತಾ ಇದ್ದಾನೆ. ನಾನು ಏನೇನೋ ಭಕ್ಷ್ಯಗಳೆಲ್ಲ ಮಾಡಿಸ್ಬಿಟ್ಟಿದ್ದೇನೆ, ಎಲ್ಲ ಎಷ್ಟು ಬೇಕೋ ಅಷ್ಟೇ ತಿನ್ನಿರಿ ಅಂತ ಹೀಗೆಲ್ಲ ಕೆಲವರು ಹೇಳ್ತಾ ಇರ್ತಾರೆ. ಅದು ಯಾವುದೇ ಹೇಳಬಾರ್ದು. ನಾನು ದರಿದ್ರ, ನನಗೇನು ಗೊತ್ತಿಲ್ಲ, ಏನೋ ಒಂದು ಸ್ವಲ್ಪ ಅನ್ನ ಸಾರು ಮಾಡಿಸಿದ್ದೀವಿ ಅಷ್ಟೇ, ಅದನ್ನೇ ತೃಪ್ತರಾಗಿ ನಮಗೆ ಅನುಗ್ರಹ ಮಾಡಿ ಅಂತ ಹೇಳಬೇಕು ಎಂಬುದನ್ನು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮ ಏನಿದ್ದಾನೆ ಅವನು ಈ ಮಾತು ಹೇಳ್ತಾನೆ. ವಸ್ತುತಃ ಅನ್ನ ಸಾರು ಅಂದರೆ ಏನರ್ಥ? ಸಾರು ಅಂತ ಹೇಳಿದ್ರೆ ಅದು ಕ್ರಿಯಾಪದ. ಅದು ಅನ್ನ ಅಂದರೆ ಪರಮಾತ್ಮ ಅಂತ ಅರ್ಥ. ಅದ್ಯತೆ ಅತ್ಯಜಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತೆ. ಪರಮಾತ್ಮ ಏನಿದ್ದಾನೆ ಅವನು ನಮ್ಮನ್ನು ಎಲ್ಲರನ್ನೂ ತಿಂದು ಹಾಕ್ತಾನೆ. ಪಳೆಯ ಕಾಲದಲ್ಲಿ ನಾವು ಅವನನ್ನು ತಿಂದು ಹಾಕ್ತೇವೆ ಅಂತೆ. ನಾವು ಅವನನ್ನೆಲ್ಲಿ ತಿಂದು ಹಾಕ್ತೇವೆ ಅಂದರೆ, ನಾವು ತಿಂದು ಹಾಕೋದು ಅಂತ ಹೇಳಿದ್ರೆ ಅವನನ್ನು ಉಪಜೀವಿಸ್ಕೊಂಡಿರೋದು ಅಂತ ಅರ್ಥ. ಹಾಗಾದರೆ ಸರ್ವ ಸಂಹಾರ ಕರ್ತೃತ್ವ ಪರಮಾತ್ಮಂದು. ಪ್ರಳಯ ಕಾಲದ ಎಲ್ಲವನ್ನೂ ಕೂಡ ಪರಮಾತ್ಮ ಭಕ್ಷಣೆ ಮಾಡುವನು. ಅದಕ್ಕೆ ಅನ್ನ ಅಂತ ಅವನಿಗೆ ಹೇಳ್ತಾರೆ. ಸಾರು ಅಂದರೆ ಏನು? ಎಲ್ಲ ಕಡೆ ಸಾರೋದು, ನಾವು ಟಾಮ್ ಟಾಮ್ ಅಂತ ಹೇಳ್ತೀವಲ್ಲ ಅದು ಅಂತ ಅರ್ಥ. ಸಾರೋದು ಅಂದರೆ ಅನ್ನ ಸಾರು ತಿಂತೀವಲ್ಲ ಅದಲ್ಲ. ಸಾರು ಅಂದರೆ ಸಾರೋದು ಕ್ರಿಯಾಪದ ಅದು. ಆದರೆ ಪರಮಾತ್ಮನೇ ಉತ್ಪತ್ತಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಬಂಧ ಮೋಕ್ಷಕರ್ತ ಅವನೇ ಎಂಬುದಾಗಿ ಎಲ್ಲ ಕಡೆ ನಮಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ, ಎಲ್ಲೆಲ್ಲಿ ನಮಗೆ ಉಪನ್ಯಾಸ ಮತ್ತು ಒಂದು ಜ್ಞಾನ ಕಾರ್ಯ ಮಾಡಲಿಕ್ಕೆ ಅವಕಾಶ ಇರುತ್ತೆ, ಅಲ್ಲಿ ಎಲ್ಲ ಕಡೆಯೂ ಕೂಡ ಈ ಪರಮಾತ್ಮನ ಮಹಾತ್ಮೆಯನ್ನು ಸಾರಬೇಕು ಎಂಬುದಕ್ಕಂಥದ್ದು ಪರಮಾತ್ಮನ ಉದ್ದೇಶ. ಹಾಗಾಗಿ ಇಂತಹ ಶ್ರೀನಿವಾಸ ದೇವರು ಎಲ್ಲರಿಗೂ ಊಟಕ್ಕೆ ಕೂತ್ಕೊಂಡಾಗ ಅವನು ಸಾವಕಾಶವನ್ನು ಹೇಳಿ ಅನಂತರ ಊಟ ಆದಮೇಲೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ದಕ್ಷಿಣೆಯನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಊಟ ಆದಮೇಲೆ ಊಟಕ್ಕೆ ಅಂಗವಾಗಿ ಒಂದು ದಕ್ಷಿಣೆಯನ್ನು ಕೂಡ ಕೊಡಬೇಕು ಅಂತ ನಿಯಮ. ಯಾಕೆ ಬೋಧನೆ ಎಂಬುದಕ್ಕಂಥದ್ದು ಒಂದು ಯಜ್ಞ ಅಂತ ಹೇಳಿದ ಮೇಲೆ ಯಜ್ಞದಲ್ಲಿ ದಕ್ಷಿಣೆ ಇಲ್ಲದಿದ್ದರೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ದಕ್ಷಿಣೆಯನ್ನು ಕೊಟ್ಟಿದ್ದಾರೆ. ದಕ್ಷಿಣೆ ಆಗಬೇಕು ಅಂದರೆ ಸಾಮಾನ್ಯವಾಗಿ ಯಜ್ಞದಲ್ಲಿ ಮಾನವನ ಒಂದು ಸಹಜವಾದ ಒಂದು ಜ್ಞಾನದಲ್ಲಿ ಅವರಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಯಾರು ಊಟವನ್ನು ಮಾಡ್ತಾ ಇದ್ದರೆ ಇದೇನು ಎಲ್ಲ ಇವರೇ ತಿಂದು ಹಾಕ್ಬಿಡೋರು ಇದೆ ಅಂತ ಅಂದರೆ ಸಾಕು, ಊಟದ ಫಲ ಬರೋದಿಲ್ಲ. ಇದೆಲ್ಲ ಮಾನವಾಗಿ ಒಂದು ಸತಿ ಬಂದು ಹೋಗುತ್ತೆ. ಅದು ಮಾತಾಡಬೇಕು ಅಂತ ಇರಲ್ಲ ನಮಗೆ, ಆದರೂ ಬಂದು ಹೋಗುತ್ತೆ. ಅದನ್ನು ನಾವು ದಕ್ಷಿಣೆಯ ಮೂಲಕವಾಗಿ ಅದನ್ನು ಪರಿಹಾರ ಮಾಡಿಕೊಂಡು ಪುಣ್ಯ ವೃದ್ಧಿ ಮಾಡ್ಕೋಬೋದು. ಅದಕ್ಕೆ ದಕ್ಷಿಣ ಅಂದರೆ ದಕ್ಷ ವೃದ್ಧವು ಎಂಬತಕ್ಕಂಥ ಒಂದು ಧಾತುವಿನಿಂದ ನಿಷ್ಪನ್ನವಾಗತಕ್ಕಂಥದ್ದು. ಅಂದರೆ ಪುಣ್ಯ ವೃದ್ಧಿನ ಉಂಟು ಮಾಡೋದು ಅಂತ ತಾತ್ಪರ್ಯ. ಹೀಗಾಗಿ ಇಂತಹ ಒಂದು ಪರಮಾತ್ಮ ಊಟವನ್ನೆಲ್ಲ ಹಾಕಿ ಅವರಿಗೆಲ್ಲ ಮಾಡಿ ತಾನೂ ಕೂಡ ರಮಾದೇವಿ ಜೊತೆಗೆ ಊಟವನ್ನು ಮಾಡಿದ್ದಾನೆ. ಅನಂತರ ಹೇಳ್ತಾನೆ, ನಾವು ಈಗಲೇ ಹೊರಟುಬಿಡಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಸಾಯಂಕಾಲದ ಒಳಗೆ ನಾವು ಅಲ್ಲಿರಬೇಕು. ನಾಳೆ ವರಪೂಜೆ ಶುರು ಆಗತ್ತೆ. ಇವತ್ತು ಅಷ್ಟಮಿ ಆಗೋಗಿದೆ, ಸಪ್ತಮಿ ಇವತ್ತು. ಸಪ್ತಮಿಯಿಂದ ನಾವು ಹೊರಟುಬಿಡಬೇಕು ಅಂಥೇಳಿ ಸಾಯಂಕಾಲ ಹೊರಡಲಿಕ್ಕೆ ತಯಾರಾಗಿದ್ದಾನೆ. ಸರಿ, ಮಾರನೇ ದಿವಸ ಬೆಳಿಗ್ಗೆ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಕುಲದೇವತೆ ಯಾತ್ರೆ ಮಾಡಬೇಕು ಅಂತ ನಿಯಮ ಇದೆ. ಅದಕ್ಕೆ ಶಮಿ ವೃಕ್ಷದ ಹತ್ರ ಪರಮಾತ್ಮ ಬರ್ತಾ ಇದ್ದಾನೆ. ಶಮಿ ಎಂಬತಕ್ಕಂಥದ್ದು ಅದು ಅರ್ಜುನನಿಗೆ ವಿಶೇಷವಾಗಿ ಜಯವನ್ನು ತಂದುಕೊಂಡಿರತಕ್ಕಂಥದ್ದು. ಅದಕ್ಕೆ ವಿಜಯದಶಮಿ ಅಂತ ಅದಕ್ಕೆ ಹೆಸರು. ವಿಜಯ ಅಂದರೆ ಅರ್ಜುನನಿಗೆ ವಿಜಯವನ್ನು ಕೊಟ್ಟಿರತಕ್ಕಂಥ ಶಮಿ ಅದು. ರಾಮಚಂದ್ರ ದೇವರಿಗೂ ಕೂಡ ಕುಲದೇವಿಯನ್ನಾಗಿ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಅದನ್ನೇ ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯಕಾರಣಿ ಎಂಬುದಾಗಿ ಒಂದು ಧರ್ಮಶಾಸ್ತ್ರ ಈ ಶ್ಲೋಕವನ್ನು ಹೇಳುತ್ತೆ. ಹಾಗೆ ಶಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ವರಾಹದೇವರ ಹತ್ರ ಬಂದು, ಸ್ವಾಮಿ ಮದುವೆಗೆ ನೀನೇ ನಿಂತ್ಕೊಂಡು
ಎಲ್ಲವನ್ನೂ ಕೂಡ ಸುಗಮವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿದಾಗ, ಇಲ್ಲ ನಾನೆಲ್ಲ ಇಲ್ಲಿ ಧಾನ್ಯಗಳು ಬೆಳೆಸಿಬಿಟ್ಟಿದ್ದೇನೆ, ಅದಕ್ಕೆಲ್ಲ ರಕ್ಷಣೆ ಮಾಡಬೇಕು, ನನ್ನ ಜಾಗದಲ್ಲಿ ಬಕುಲ ಮಾತೆಯನ್ನೇ ಇಟ್ಕೊಂಡು ನೀನೆಲ್ಲ ವ್ಯವಸ್ಥೆ ಮಾಡ್ಕೊ ಎಂಬುದಾಗಿ ಪರಮಾತ್ಮ ಆದೇಶ ಕೊಟ್ಟಿದ್ದಾನೆ. ಅದರಂತೆ ಪರಮಾತ್ಮ ಆ ಪಕ್ಕದಲ್ಲಿ ನಿನ್ನ ಸಮೀಪದಲ್ಲಿ ಅಂದ್ರೇನು, ವರಾಹ ದೇವರ ಪಕ್ಕದ್ದೇನಿದೆ ಅಲ್ಲಿ ಒಂದು ದೊಡ್ಡ ಶಮಿ ವೃಕ್ಷ ಇದೆ. ಅದರಲ್ಲಿ ಆಲದ ವೃಕ್ಷ ಬೇರೆ ಬಂದು ಸೇರಿಕೊಂಡಿದ್ದೀಗ. ಆ ಗಿಡ ಈ ಗಿಡ ಎರಡು ಒಂದಾಗಿಬಿಟ್ಟಿದೆ. ಹಾಗಾಗಿ ನಾವು ತಲೆ ಎತ್ತಿ ಮೇಲೆ ನೋಡಿದಾಗ ಶಮಿ ವೃಕ್ಷ ಕಾಣುತ್ತೆ. ಅದನ್ನು ಶ್ರೀನಿವಾಸ ದೇವರಿದ್ದಾರೆ ಅವರು ತಮ್ಮ ಕಲ್ಯಾಣಕ್ಕಾಗಿ ಆ ಒಂದು ಶಮಿ ವೃಕ್ಷವನ್ನು ಅವರು ಸ್ಥಾಪನೆ ಮಾಡಿದ್ದದು. ಅದರ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸಾಲ ತೆಗೆದುಕೊಂಡಿರ್ತಕ್ಕಂಥ ಅಶ್ವತ್ಥ ವೃಕ್ಷ, ಎರಡೇ ವೃಕ್ಷಗಳು ಇರೋದಲ್ಲಿ ಒಂದು ಪರಮಾತ್ಮ ಏನಿದ್ದಾನವನು ಶಮಿ ವೃಕ್ಷವನ್ನು ಕುಲದೇವತೆಯ ಪೂಜೆಗೋಸ್ಕರವಾಗಿ ಸ್ಥಾಪನೆ ಮಾಡಿದ್ದು, ಇನ್ನೊಂದೇನಿದೆ ಅದು ಸಾಲವನ್ನು ತೆಗೆದುಕೊಂಡಿರತಕ್ಕಂಥ ಅಶ್ವತ್ಥ ವೃಕ್ಷ. ಈಗಲೂ ಕೂಡ ಸ್ವಾಮಿ ಪುಷ್ಕರಿ ನೋಡಬಹುದು ನಾವು. ಹೀಗಾಗಿ ಎರಡು ವೃಕ್ಷಗಳಿದೆ. ಅನಂತರ ಕುಲದೇವ ಸ್ಥಾಪನೆ ಮಾಡಿ ಹೊಡಬೇಕು ಅಂತ ಹೊಡ್ತಾ ಇದ್ದಾರೆ. ಪುನಃ ಎಲ್ಲರನ್ನು ಕೂಡ ಬೇಗ ಎಬ್ಬಿಸಿ, ನಿಮಗೆ ಯಾರಿಗಾದರೂ ಆಹಾರ ಪದಾರ್ಥಗಳು ನಿಮಗೆ ಮದ್ಯ ಬೇಕು ಅಂತಿದ್ದರೆ ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತಾರೆ. ಇವತ್ತು ಮಾಡಿದ್ದು ನಾಳೆ ತನಕ ಇಟ್ಕೊಳ್ಳಿಕ್ಕೆ ಬರುತ್ತಾ ಅಂದರೆ, ಪರಮಾತ್ಮ ಅಚಿಂತ್ಯ ಅದ್ಭುತವಾದ ಶಕ್ತಿಯಿಂದ ಸರೋವರಗಳೇನಿದೆ ಅದೇನೇ ಅಂದರೆ ಆಯಾ ತತ್ವ ಸರೋವರ ಅಭಿಮಾನಿ ದೇವತೆಗಳೇ ಅಡಿಗೆ ಪಾತ್ರೆಗಳಾಗಿ ಅಡಿಗೆಯನ್ನು ಮಾಡಿ ತಯಾರು ಮಾಡಿಕೊಟ್ಟಾಗ ಅನ್ನಾದಿಗಳು ಹಾಳಾಗದಂತೆ ಮಾಡತಕ್ಕಂಥದ್ದು ಪರಮಾತ್ಮನಿಗೆ ಅದೇನು ದೊಡ್ಡ ವಿಚಾರವೇನಲ್ಲ. ಆದ್ದರಿಂದ ಅದೆಲ್ಲ ಎಲ್ಲರೂ ತೆಗೆದುಕೊಂಡಿದ್ದಾರೆ ಅಂತ ಹೊರಡಬೇಕು ಅಂತ ಹೊರಡುವಾಗ ಸರಿಯಾಗಿ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ಅಲ್ಲಲ್ಲೇ ಆ ಬೆಟ್ಟಗಳಿದೆ, ಅಲ್ಲಲ್ಲೇ ಮಲ್ಕೊತಾರಂತೆ. ಅಲ್ಲೇ ಮಲ್ಕೊಂಡಾಗ ಸರಿ ಯಾವುದಾದ್ರೂ ಹುಲಿಯೋ ಸಿಂಹೋ ಬಂದು ನಾಶ ಮಾಡಿಬಿಟ್ರೆ ಅಂತ ಅನ್ನಿಸ್ಬೋದಲ್ಲ ಯಾರಿಗಾದರೂ. ಆದರೆ ನರಸಿಂಹದೇವರನ್ನು ಪೂಜೆ ಮಾಡಿದ್ದಾನೆ. ಆ ಬೆಟ್ಟದ ಮಧ್ಯದಲ್ಲಿ ನರಸಿಂಹದೇವರು ಇರತಕ್ಕಂಥದ್ದು. ಆ ನರಸಿಂಹದೇವರು ಇರುವಾಗ ನಮಗೇನು ಭಯ ಇದೆ? ಯಾಕೆಂದರೆ ಎಲ್ಲರ ಭಯ ಪರಿಹಾರ ಮಾಡ್ತಕ್ಕಂಥದ್ದೇ ನರಸಿಂಹದೇವರು ಅಂತ ಎಲ್ಲರೂ ಕೂಡ ಅವರು ಮಲ್ಕೊಂಡಿದ್ದಾರೆ. ಆಗ ಪರಮಾತ್ಮ ಪ್ರಾಜ್ಞ ನಾಮಕ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಂಡಿದ್ದಾರೆ. ಪುನಃ ಬೆಳಿಗ್ಗೆ ಎದ್ಕೊಳ್ಳಿ ಎಲ್ಲ ಮುಗಿಸ್ಕೊಂಡು ತಕ್ಷಣ ಹೊರಡಬೇಕು ಅಂತ ಹೊರಡುವಾಗ ಸರಿಯಾಗಿ ಹೊರಟಿದ್ದಾರೆ. ಗರುಡನ ಮೇಲೆ ಕೂತ್ಕೊಂಡು ಪರಮಾತ್ಮ ಬರ್ತಾ ಇದ್ದಾನೆ. ಶುಕಾಚಾರ್ಯರ ಆಶ್ರಮ ಬರ್ತಾ ಇದೆ. ಅಂದರೆ ಪದ್ಮಾವತಿ ಸರೋವರ ಎಂಬತಕ್ಕಂಥದ್ದು ಬಂದಿದೆ. ಪದ್ಮಾವತಿ ಸರೋವರ ಅಂದರೆ ಅದು ತಿರುಚಾನೂರು ಏನಿದೆ ಅಲ್ಲಿ ಇರತಕ್ಕಂಥದ್ದು. ನಾ ಮೊದಲೇ ಹೇಳಿದಂತೆ ತಿರುಶುಕಾಚಾರ್ಯರ ಊರು, ಅದು ತಿರುಶುಕಾಚಾರ್ಯರ ಊರು, ಅದು ತಿರುಚಾನೂರು ಅಂತಾಗಿದೆ. ಅಂತಹ ಶುಕಾಚಾರ್ಯರ ಊರೇನಿದೆ ಅದರಲ್ಲಿ ಪದ್ಮ ಸರೋವರ ಇದೆ. ಪರಮಾತ್ಮ ಏನಿದ್ದಾನೆ ಅದನ್ನು ತಯಾರು ಮಾಡಿರ್ತಕ್ಕಂಥದ್ದು ಪದ್ಮ ಸರೋವರವನ್ನು. ಪರಮಾತ್ಮ ಲಕ್ಷ್ಮೀದೇವಿಯನ್ನು ಹುಡ್ಕೊಂಡು 56 ದೇಶಗಳನ್ನು ಸಂಚಾರ ಮಾಡ್ತಾನಂತೆ. ಕಡೆಗೆ ಕೊಲ್ಲಾಪುರಕ್ಕೆ ಬಂದಾಗ ಕೊಲ್ಲಾಪುರದ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾನೆ. ಅಮ್ಮ ನನಗೆ ಹೆಂಡತಿ ಎಂಬತಕ್ಕಂಥವಳು ಹೊರಟೋಗಿದ್ದಾಳೆ, ನೀನೇ ಕೊಡಿಸಬೇಕು ಅಂತ. ಅದು ಕೂಡ ಅಷ್ಟೇ, ನಮಗೇನಾದರೂ ಪತ್ನಿಯಾದಿಗಳೆಲ್ಲ ಬೇಕು ಅಂತಿದ್ದರೆ ಮದುವೆ ಆಗಿಲ್ಲ ಅಂತಾದರೆ ಆಗ ಕೊಲ್ಲಾಪುರ ಲಕ್ಷ್ಮೀದೇವಿನ ವಿಶೇಷವಾಗಿ ನಾವು ಪೂಜೆ ಮಾಡಿದ್ವಿ ಅಂದರೆ ಅವಳು ಒಬ್ಬ ಕನ್ಯೆಯನ್ನು ನಮಗೆ ಕರುಣಿಸ್ತಾಳೆ ಎಂಬತಕ್ಕಂಥದ್ದು ತಾತ್ಪರ್ಯ. ತಕ್ಷಣ ಅವಳು ಒಂದು ಮಾತು ಹೇಳ್ತಾಳೆ, ಈಗ ನೀನು ಕೂಡಲೇ ತಿರುಚಾನೂರಿಗೆ ಹೋಗು, ಅಲ್ಲಿ ಒಂದು ಜಾಗವನ್ನು ಸ್ವೀಕಾರ ಮಾಡಿಕೊಂಡು ನೀನು ಮಣ್ಣೆಲ್ಲ ತೆಗೆದುಹಾಕಿ ತಯಾರು ಮಾಡ್ತಾಯಿರು. ಆ ಸಂದರ್ಭದಲ್ಲಿ ಕಮಲಗಳೇನಿದೆ ಆ ಜಾಗಕ್ಕೆ ವಾಯುದೇವನಿಂದ ದೇವಲೋಕದಿಂದ ಕಮಲಗಳನ್ನು ತರಿಸಿ ಅಲ್ಲಿ ಪೂಜೆ ಮಾಡ್ತಾಯಿರು. ಒಂದು ಕಾರ್ತೀಕ ಮಾಸದ ಪೌರ್ಣಿಮೆ ದಿವಸದಲ್ಲಿ ನಿನ್ನ ಪತ್ನಿ ನಿನಗೆ ಸಿಗ್ತಾಳೆ ಎಂಬುದಾಗಿ ಲಕ್ಷ್ಮೀದೇವಿ ಹೇಳಿದ್ದಾಳೆ. ಆ ಪ್ರಕಾರ ಪರಮಾತ್ಮ ಹಾಗೆ ಮಾಡ್ತಾ ಇದ್ದಾನೆ. ವಾಯುದೇವರೇ ಇದ್ದಾರೆ, ಅವರು ಪ್ರತಿ ದಿವಸವೂ ಕೂಡ ಇಂದ್ರಲೋಕದಿಂದ ಆ ಪುಷ್ಪಾದಿಗಳನ್ನು ತರ್ತಾ ಇದ್ದಾರೆ. ಅದರಿಂದ ಪೂಜೆ ಮಾಡಿ ಲಕ್ಷ್ಮೀದೇವಿನ ಪೂಜೆ ಮಾಡ್ತಾ ಇದ್ದಾನಂತೆ. ಆಗ ಸರಿಯಾಗಿ ಒಂದು ಕಮಲ ಎಂಬತಕ್ಕಂಥದ್ದು ಬಂದಿದೆ. ಆ ಕಮಲದಲ್ಲಿ ಸಾಕ್ಷಾತ್ ಪದ್ಮಾವತಿ ದೇವಿ ಇರ್ತಾಳೆ, ಪದ್ಮಗಳನ್ನು ಇಟ್ಕೊಂಡು. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈಸನ್ನಿಧಸ್ವ ಅಂತ ಹೇಳಿದಂತೆ ಎಲ್ಲ ಋಷಿ ಮುನಿಗಳು ಕೂಡ ಶುಕಾಚಾರ್ಯ ಮೊದಲಾಗಿ ಅವರೆಲ್ಲರನ್ನೂ ಕೂಡ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಅನಂತರ ಪರಮಾತ್ಮ ಅವಳನ್ನು ನೋಡಿ ಸಂತೋಷಪಟ್ಟು ಅವಳನ್ನು ಕರ್ಕೊಂಡು ಹೊರಡಬೇಕು ಅಂತಿದ್ದಾನೆ. ಆಗ ಶುಕಾಚಾರ್ಯ ಹೇಳ್ತಾರೆ, ಸ್ವಾಮಿ, ನಿಮ್ಮಿಬ್ಬರ ಕಲ್ಯಾಣಕ್ಕೋಸ್ಕರವಾಗಿ ನಾನು ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡ್ತಾ ಕೂತಿದ್ದೇನೆ. ಆದರೆ ನೀವಿಲ್ಲೇ ನಮಗೆ ಒಂದು ಕಲ್ಯಾಣವನ್ನು ತೋರಿಸಿ ಅನಂತರ ನೀವು ನಮಗೆ ಒಂದು ರೂಪವನ್ನು ಇಲ್ಲಿಟ್ಟು ಮುಂದಿನ ಜನಾಂಗಕ್ಕೆ ಅನುಕೂಲ ಆಗುವಂತೆ ಮಾಡಬೇಕು ಅಂತ ಲಕ್ಷ್ಮೀನಾರಾಯಣರನ್ನು ಕೇಳಿಕೊಂಡಾಗ, ಅದೇ ರೀತಿ ಈಗ ಪದ್ಮಾವತಿಯ ಒಂದು ದೇವಸ್ಥಾನ ಏನಿದೆ
ಅದರ ಪಕ್ಕದಲ್ಲಿ ಶುಕಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಬಲರಾಮದೇವರು ಮತ್ತು ಕೃಷ್ಣ ಪರಮಾತ್ಮ ಇಬ್ಬರು ಕೂಡ ಅಲ್ಲಿ ಇದ್ದಾರೆ. ಅದರ ಪಕ್ಕದಲ್ಲಿ ಕಲ್ಯಾಣ ಶ್ರೀನಿವಾಸ ಅಂತ ಹೇಳ್ಬಿಟ್ಟು ಶ್ರೀದೇವಿ ಭೂದೇವಿ ಅಂದರೆ ಲಕ್ಷ್ಮೀದೇವಿ ಮತ್ತು ಪದ್ಮಾವತಿಯಿಂದ ಸಹಿತನಾಗಿ ಶ್ರೀನಿವಾಸ ದೇವರಿರತಕ್ಕಂಥ ಒಂದು ದೇವಸ್ಥಾನ ಇದೆ. ಅದು ಕೂಡ ಪ್ರಾಚೀನವಾದದ್ದೇ. ಅಲ್ಲಿ ಕಲ್ಯಾಣ ನಡೆದಿದ್ದು, ಅದಕ್ಕೋಸ್ಕರ ಅಲ್ಲಿ ಕಲ್ಯಾಣ ಶ್ರೀನಿವಾಸ ಅಂತ ಹೇಳಿಬಿಟ್ಟು ಸಾಳುವ ನರಸಿಂಹ ಅದನ್ನು ಸ್ಥಾಪನೆ ಮಾಡಿದ್ದಾನೆ, ಅಂದರೆ ಪ್ರತಿಷ್ಠಾಪನೆ ಮಾಡಿಸಿದ್ದಾನೆ. ಅದನ್ನು ಕೂಡ ನಾವು ಈಗಲೂ ಕೂಡ ನಾವು ನೋಡಬಹುದಾಗಿದೆ. ಅನಂತರದಲ್ಲಿ ವಿಶ್ವಕರ್ಮನನ್ನು ಕರೆಸಿ ಈಗ ಏನು ಪದ್ಮಾವತಿಯ ದೇವಿ ಇದ್ದಾಳೆ ಅದು ಹಾಗೇ ಬಂದವಳು, ಆ ಕಮಲದಲ್ಲಿ ಕಂಡು ಬಂದವಳು, ಅದನ್ನೇ ಅವರು ಪ್ರತಿಷ್ಠಾಪನೆ ಮಾಡಿ ಶುಕಾಚಾರ್ಯ ಮೊದಲಾದವರು ಆ ಪದ್ಮಾವತಿಯನ್ನು ಅಲ್ಲಿ ಇಟ್ಟಿದ್ದಾರೆ. ಹೀಗಾಗಿ ಶ್ರೀನಿವಾಸ ದೇವರು ಆ ಪದ್ಮಾವತಿ ಜೊತೆಗೆ ಅವರು ಹೋಗ್ತಾರೆ ಅಂತ ಅದು ಹೇಳಾದ ಮೇಲೆ ಪುನಃ ಅಂತೂ ಈ ಶುಕಾಚಾರ್ಯರ ಊರೇನಿದೆ ಅದು ಪದ್ಮ ಸರೋವರ. ಯಾವ ಜಾಗದಲ್ಲಿ ಅವನು ಸನಿಕೆ ಪಿಕಾಸಿ ಎಲ್ಲ ತೆಗೆದುಕೊಂಡು ಭೂಮಿಯನ್ನು ತೋಡ್ದ, ಎಲ್ಲಿ ಕಮಲ ಬಂತು ಅಂತಹ ಜಾಗದಲ್ಲಿ ನೀರು ಬಂತು, ಅದಕ್ಕೆ ಪದ್ಮ ಸರೋವರ ಅಂತ ಕರೀತಾರೆ. ಕಮಲಗಳೆಲ್ಲ ಮೊಗ್ಗಾಗಿತ್ತು, ಅದನ್ನು ಅರಳಿಸಲಿಕ್ಕೋಸ್ಕರವಾಗಿ ಪದ್ಮ ಸರೋವರದ ಎದುರುಗಡೆನೇ ಒಂದು ಸೂರ್ಯ ದೇವಾಲಯ ಕೂಡ ಇದೆ. ಅದು ಕೂಡ ಬಹಳ ಪ್ರಾಚೀನವಾದದ್ದು. ಅಂತಹ ಸೂರ್ಯ ದೇವಸ್ಥಾನ ಏನಿದೆ ಅದನ್ನು ಈಗಲೂ ಕೂಡ ನಾವು ನೋಡ್ಬೋದಾಗಿದೆ. ಆ ಸೂರ್ಯನಿಂದ ಕಮಲಗಳನ್ನು ಅರಳಿಸಿ ಅನಂತರ ಪೂಜೆ ಮಾಡ್ತಾಯಿದ್ರು ಎಂಬುದಾಗಿ ಪುರಾಣ ಹೇಳ್ತಾ ಇದೆ. ಹೀಗಾಗಿ ಅಂತೂ ಪದ್ಮಾವತಿ ಬಂದು ಸೇರಿದ್ದಾರೆ, ಪದ್ಮ ಸರೋವರವು ಬಂತು. ಅಲ್ಲಿ ಶುಕಾಚಾರ್ಯರು ಶ್ರೀನಿವಾಸ ದೇವರ ಕಲ್ಯಾಣ ನೋಡಲಿಕ್ಕೋಸ್ಕರವಾಗಿ ತಪಸ್ಸು ಮಾಡ್ತಾ ಕೂತಿದ್ದಾರೆ. ಈ ಮಧ್ಯದಲ್ಲಿ ಮಧ್ವಾಚಾರ್ಯರು ಅಲ್ಲಿ ಬಂದಾಗ ಅವರಿಂದ ಪಾಠವನ್ನು ಕೂಡ ಕೇಳಿದ್ದಾರೆ ಅವರು. ಹೀಗೆ ಈ ಕ್ಷೇತ್ರ ಎಂಬತಕ್ಕಂಥದ್ದು ಅತ್ಯದ್ಭುತವಾದಕ್ಕಂಥ ಕ್ಷೇತ್ರವಾಗಿದೆ. ಆ ಕ್ಷೇತ್ರದತ್ತ ಬರುವಾಗ ಪರಮಾತ್ಮ ಹೇಳ್ತಾನೆ, ನೋಡಿ ಈಗ ನಾವು ಆದಷ್ಟು ಬೇಗ ಆಕಾಶರಾಜನ ನಾರಾಯಣವನಕ್ಕೆ ಹೋಗಬೇಕು. ನಾವು ಈ ಮಧ್ಯದಲ್ಲಿ ಇದು ಬಂದಿದೆ, ಅಟ ಸರಿಯಾಗಿ ಶುಕಾಚಾರ್ಯ ಬರ್ತಾರೆ. ಶುಕಾಚಾರ್ಯ ಬಂದು ಎಲ್ಲರೂ ಕೂಡ ಸಾವಿರಾರು ಜನ ಅಲ್ಲಿದ್ದಾರೆ. ಶುಕಾಚಾರ್ಯರು ಪರಮಾತ್ಮನ ಹತ್ರ ಬಂದು ಅವನ ಸ್ವಾಗತ ಮಾಡಿ, ಸ್ವಾಮಿ ನಮ್ಮ ಮನೆಯಲ್ಲಿ ಇವತ್ತು ಇದ್ದುಕೊಂಡು ನೀವು ಹೋಗಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಅವನ ಅಷ್ಟಮಿ ಅಲ್ಲೇ ಇರೋದು, ನವಮಿ ದಿವಸ ಅಲ್ಲಿಂದ ಹೊರಡೋದು, ಸಪ್ತಮಿ ಅಲ್ಲಿಂದ ಬಿಟ್ಟ. ಬೆಳಿಗ್ಗೆ ಅಷ್ಟಮಿ ಬೆಳಿಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಬಂದ ಅಂತ ನಾವು ತಿಳ್ಕೊಬೋದು ನಾವು. ಪುನಃ ಅವರು ಶುಕಾಚಾರ್ಯ ಹೇಳ್ತಾರೆ, ಇವತ್ತು ನಮ್ಮ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿಯೇ ಹೋಗಬೇಕು ನೀನು ಅಂತ ಹೇಳ್ತಾರೆ. ಪರಮಾತ್ಮ ಹೇಳ್ತಾರೆ, ಇಲ್ಲ ಆಕಾಶರಾಜ ಎಲ್ಲ ಕಾಯ್ತಾ ಇರ್ತಾರೆ, ಅದಕ್ಕೋಸ್ಕರ ನಾವೆಲ್ಲ ಇಷ್ಟು ಜನ ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಎಂಬುದಾಗಿ ನಾವು ಈಗಲೇ ಹೋಗಬೇಕು ಅಂತಾರೆ. ಆಗ ತಾಯಿ ಹೇಳ್ತಾಳೆ, ನಿನ್ನ ಮದುವೆಗೋಸ್ಕರವಾಗಿ ಶುಕಾಚಾರ್ಯ ಎಷ್ಟು ಓಡಾಡಿದ್ದಾನೆ, ಅವನೇನು ಪಾಪ ಕೇಳ್ತಾ ಇದ್ದಾನೆ, ಏನು ಒಂದು ಫಲಹಾರ ಮಾಡ್ತಾ ಅಂತ ಮಾಡ್ಕೊಂಡು ಹೋಗೋಣ, ಊಟ ಮಾಡ್ಕೊಂಡು ಹೋಗೋಣ, ನಾವು ಸಾಯಂಕಾಲ ಅಲ್ಲಿದ್ದು ಸರಿ ಅಂತ ಅವಳು ಹೇಳ್ತಾರೆ. ಆಯ್ತಮ್ಮ ಅಂತ ಹೇಳ್ತಾರೆ. ಅಂದರೆ ಮಕ್ಕಳು ಯಾವತ್ತೂ ಕೂಡ ತಾಯಿಯ ಮಾತನ್ನು ಕೇಳಬೇಕು ಎಂಬುದನ್ನು ಪರಮಾತ್ಮ ಆಗೋದೇ ಇಲ್ಲ ಅಂತ ಹೇಳಿದವನು ಆ ಮಕ್ಕಳು ಮಾತು ಹೇಳಿದ ಮಾತ್ರಕ್ಕೆ ಆಯಿತು ಅಂತ ಒಪ್ಕೊಂಡಿದ್ದಾನೆ. ಈಗ ಸಡಗರ ಶುಕಾಚಾರ್ಯರಿಗೆ ಅವರೇನು ಮಾಡ್ತಾ ಇದ್ದಾರೆ, ಅಮೃತ ಎಂಬತಕ್ಕಂಥದ್ದು ಏನಕ್ಕೆ ನೆಲ್ಲಿಕಾಯಿಗೆ ಅಮೃತ ಅಂತ ಹೆಸರು. ಆ ಅಮೃತ ಏನು ಅದನ್ನು ಕೈಯಿಂದ ಕುಟ್ಟಿದ್ರಂತೆ, ಕುಟ್ಬಿಟ್ಟು ಅದರ ನೆಲ್ಲಿಕಾಯಿದ ಸಾರ ಭಾಗ ಇರ್ತದೆ ತೆಗೆದರು. ಆ ಬೀಜಗಳಿತ್ತು ಅದೆಲ್ಲ ಕಲ್ಲಿಂದ ಕುಟ್ಟಿದರು. ಅದರಲ್ಲಿ ಒಂದು ಕೊಬ್ಬರಿ ಇದ್ದಂತೆ ಬಾದಾಮಿ ಇದ್ದಂತೆ ಇರುತ್ತೆ, ಅದೆಲ್ಲ ಕುಟ್ಟಿಬಿಟ್ಟು ಏನು ಮಾಡಿದ್ರು, ಅದರಿಂದ ಹಾಲನ್ನು ಹಿಂಡಿದರು, ಹಾಲನ್ನು ಕಾಸಿದರು, ಮೊಸರಾಯಿತು. ಮೊಸರಾದ ಮೇಲೆ ಅದನ್ನು ಕಡೆದು ಬೆಣ್ಣೆ ತೆಗೆದು ತುಪ್ಪ ಮಾಡಿ ತಯಾರು ಮಾಡಿದರು. ಈಗ ಮನುಷ್ಯನಿಗೆ ಮನಸ್ಸಿದ್ದರೆ ಏನು ಬೇಕೋ ಮಾಡ್ಬೋದು ಅನ್ನಲಿಕ್ಕೆ ಶುಕಾಚಾರ್ಯ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಹಾಗೇ ಅಮೃತ ಬೇಕಾದ ಸಿಗತ್ತಲ್ಲಿ. ಈಗಲೂ ಕೂಡ ಎಲ್ಲಿ ನೋಡೋದು ನಲ್ಲಿಗಿಡ ಇತ್ತು ಒಂದು ಕಾಲದಲ್ಲಿ. ಈಗೆಲ್ಲ ಮನೆಗಳಿಗೋಸ್ಕರ ಎಲ್ಲ ಕತ್ತರಿಸಾಕಿದ್ದಾರೆ, ಎಲ್ಲಿ ನೋಡೋದು ನಲ್ಲಿಗಿಡ ಇರ್ತಾಯಿತ್ತು. ಅಂತಹ ನಲ್ಲಿಗಿಡ ಒಳಗಡೆಕಂಥದ್ರಿಂದ ಅವನ ಅನ್ನವನ್ನು ಮಾಡ್ತಾನೆ. ಅದರಿಂದ ಅನ್ನ ಮಾಡಿದ ಮೇಲೆ ಇನ್ನೊಂದು ಬೃಹತಿ ಎಂಬತಕ್ಕಂಥ ಒಂದು ಕಾಯಿ ಸಿಗುತ್ತೆ, ಸಣ್ಣ ಸಣ್ಣ ಕಾಯಿ, ಅದು ಹುಳಿ ಇರುತ್ತೆ, ಅದರಿಂದ ಗೊಜ್ಜನ್ನು ಮಾಡಿದ್ದಾನೆ. ಹಾಗೆ ಮೊಸರು ತಯಾರಾಯಿತು. ಬಂದ ಕೂಡಲೇ ತುಪ್ಪ ಮತ್ತು ಮಜ್ಜಿಗೆ ಇರುತ್ತೆ, ಅದನ್ನು ಸೇರಿ ಅವರಿಗೆ ತೃಷೆ ಪರಿಹಾರಕ್ಕೋಸ್ಕರವಾಗಿ ಅವರಿಗೆಲ್ಲ ಬಂಧುಗಳೆಲ್ಲ ಕೊಟ್ಟಿದ್ದಾನೆ. ಅಂತೂ ಎಲ್ಲರೂ ಸಂತೋಷ ಪಡ್ತಾರೆ. ಅಡುಗೆ ತಯಾರಾಗತ್ತೆ. ಪ್ರತಿ ದಿವಸವೂ ಕೂಡ ಪರಮಾತ್ಮನಿಗೆ ಇದೇ ರೀತಿಯ ಒಂದು ನೈವೇದ್ಯ ಮಾಡ್ತಾ ಇದ್ದಿದ್ದು. ನೈವೇದ್ಯ ಅಂದರೆ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದ. ಇವತ್ತು ಪರಮಾತ್ಮನೇ ನೇರವಾಗಿ ಬಂದಿದ್ದಾನೆ, ಬಿಂಬರೂಪಿಯಾದ ಪರಮಾತ್ಮನೇ ಬಂದಿದ್ದಾನೆ. ಅವನಿಗೆ ಎಲ್ಲ ರೀತಿಯಾದ ಭೋಗಗಳೆಲ್ಲ ಕೊಟ್ಟು ಅವನಿಗೆ ಅನುಗ್ರಹ ಮಾಡ್ತಾನೆ. ಪರಮಾತ್ಮನಿಗೆ ಬೇಕಾಗಿದ್ದು ಆಹಾರ ಪದಾರ್ಥಗಳಲ್ಲ, ಆ ಹಿನ್ನೆಲೆ ಇರತಕ್ಕಂಥ ಭಕ್ತಿ. ಅದಕ್ಕೋಸ್ಕರ ಭಕ್ತಿಯಿಂದ ಕೊಟ್ಟಿದ್ದನ್ನು ನೋಡಿ ಅವನು ಎಷ್ಟು ಅಡುಗೆಗಳು ಮಾಡಿಸ್ಬಿಟ್ಟಿದ್ದೆಪ್ಪ ನೀನು ಎಂಬುದಾಗಿ ಅವನ ಪ್ರಶಂಸೆ ಮಾಡ್ತಾನೆ. ಭಕ್ತಿ ಇಲ್ಲ ಅಂದರೆ ಎಷ್ಟು ಭಕ್ಷಾದಿಗಳನ್ನು ಮಾಡಿದರೂ ಕೂಡ ಸಂತೋಷ ಆಗೋದಿಲ್ಲ. ಪರಮಾತ್ಮನಿಗೆ ಯಾವುದೇ ಲೌಕಿಕ ವಸ್ತುಗಳು ಬೇಡ, ಅವರ ಭಕ್ತಿ ಒಂದು ಬೇಕು ಅಷ್ಟೇ.
ಆದ್ದರಿಂದ ಅಂತಹ ಭಕ್ತಿಯಿಂದ ಕೊಟ್ಟು ಸ್ವೀಕಾರ ಮಾಡಿದ್ದಾನೆ. ಇಟ್ಲ ಕಡೆ 3-4 ಜನಕ್ಕೆ ಮಾತ್ರ ಅವನು ಊಟ ಹಾಕಿದ್ದು ನೋಡಿ, ಲಕ್ಷ್ಮಿಗೆ, ಆಮೇಲೆ ಬಕುಳಾದೇವಿಗೆ, ಇವನಿಗೆ ಇನ್ನೊಂದು ಇಬ್ಬರಿಗೆ ಯಾರು ಊಟವನ್ನು ಹಾಕಿದ್ದಾನೆ. ಅಲ್ಲಿ ನೋಡಿದ್ರೆ, ಹೊರಗಡೆ ನೋಡಿದರೆ ಋಷಿ ಮುಖ್ಯರೆಲ್ಲ ಬಂದಿದ್ದಾರೆ, ದೇವತೆಗಳೆಲ್ಲ ಇದ್ದಾರೆ, ಯಾರಿಗೂ ಊಟ ಇಲ್ಲ. ಇವರು ಮಾತ್ರ ಹಾಕಿದರೆ ಋಷಿಗಳು ಬಿಡ್ತಾರಾ? ಅದೇನು ಶುಕಾಚಾರ್ಯರು ನಾವು ವರನ ಕಡೆಯಿಂದ ಬಂದವರು, ಕೇವಲ ಅವನು ಮಾತ್ರ ಹಾಕಿಬಿಟ್ರೆ ನಮಗೆಲ್ಲ ಊಟ ಬೇಡವ, ನಾವು ಬೆಳಿಗ್ಗೆಯಿಂದ ಉಪಾಸನೆ ಇದ್ದೀವಲ್ಲ ಅಂತ ಗಲಾಟೆ ಮಾಡಿದಂತೆ ಮಾಡ್ತಾರಂತೆ. ನಮಗೇನಂದರೆ ಇವರು ಯಾವ ಥರ ಋಷಿಗಳಿವರು, ಪರಮಾತ್ಮ ಊಟ ಮಾಡಿದ್ರೆ ನಾವೆಲ್ಲರೂ ಕೂಡ ಊಟ ಮಾಡಿದ್ರು ಅಂತ ಸಾಮಾನ್ಯ ಜ್ಞಾನ ನಮಗೇ ಇದೆ ಅಂತ ಹೇಳಿದ ಮೇಲೆ ಯತ್ರ ಹರಿಹಿ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ತಿರುವಾಗ ಈ ಋಷಿಗಳಲ್ಲಿ ಯಾಕೆ ಗಲಾಟೆ ಮಾಡಿದ್ರು ಅಂತ ಪ್ರಶ್ನೆ ಬಂದರೆ, ಅವನ ಭಕ್ತಿ ಏನಿದೆ ಅದನ್ನು ಪ್ರಪಂಚಕ್ಕೆ ತೋರಿಸ್ಬೇಕೆಂಬ ಉದ್ದೇಶದಿಂದ ಅವರು ಆ ರೀತಿ ಮಾಡಿದ್ದಾರೆ. ಪರಮಾತ್ಮ ಇದ್ದಂದ ಅವನು ಬಂದು ಈ ಗಲಾಟೆಯನ್ನು ನೋಡಿ ಹೊರಗಡೆ ಬಂದು ಒಂದು ಸಾರಿ ಫೂತ್ಕಾರಂ ಕೃತವಾನ್ ಪ್ರಭು, ಒಂದು ಸಾರಿ ತೇಗುತ್ತಾನಂತೆ. ಅಷ್ಟು ಹೇಳಿದ ಕೂಡಲೇ ಅವರೆಲ್ಲರ ಹೊಟ್ಟೆಗಳೂ ಕೂಡ ಎಲ್ಲ ಪಂಚಭಕ್ಷ ಪರಮಾಣುಗಳು ತಿಂದರೆ ಹೇಗೋ ಆ ರೀತಿಯಾಗಿ ಅವರಿಗೆ ಉದರ ಎಲ್ಲ ತುಂಬಿ ಹೋಗಿದೆ. ಅಂದರೆ ಪರಮಾತ್ಮ ಊಟ ಮಾಡ್ದಂಗೆ ಜಗತ್ತಲ್ಲಿ ಊಟ ಮಾಡಿದಾಗ ಎಂಬ ತಾತ್ಪರ್ಯ. ಅದು ಈಗಾಗಲೇ ಕೂಡ ಹಿಂದೆ ಕೂಡ ಬಂದಿತ್ತದು. ಅದೇ ರೀತಿ ಇನ್ನೊಂದು ಪ್ರಕರಣದಿಂದ ಪರಮಾತ್ಮನ ಮಹಿಮೆ ಹೇಳ್ತಾ ಇದ್ದಾರೆ. ಆಗ ಅವರೆಲ್ಲ ಹೇಳ್ತಾರೆ, ಶುಕಾಚಾರ್ಯರಿಗೆ ಏನು ಭಕ್ತಿ, ಏನು ಇಲ್ಲ ಅಂದ್ಕೊಂಡ್ವಿ, ಅದೇನು ಮಂಡಿಗೆಗಳು ಮಾಡಿಸಿದ್ದಾನೆ, ಅದೇನು ಹಲ್ವ ಮಾಡಿಸಿದ್ದಾನೆ, ಅದೇನು ಚಿರೋಟಿ, ಅದೇನು ಫೇಣಿ ಎಂಬುದಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಊಟವೇ ಮಾಡಿಲ್ಲ, ಪರಮಾತ್ಮ ತೇಗಿದ್ದಕ್ಕೆ ಇಂಥ ಒಂದು ಪರಿವರ್ತನೆ ಅವರಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಆ ಶುಕಾಚಾರ್ಯ ಭಕ್ತಿಯ ಒಂದು ಪ್ರಭಾವ. ಇದನ್ನು ತೋರಿಸ್ಬೇಕು ಎಂಬುದಾಗೇನೆ ಋಷಿಗಳು ಕೋಪಗೊಂಡಂತೆ ಅವರು ಆ ರೀತಿ ಮಾತಾಡಿದ್ದು ಅಂತ ತಿಳ್ಕೋಬೇಕು. ಇಲ್ಲಿ ಋಷಿ ಅಂದರೆ ಋಷಜ್ಞಾನೇ ಅಂತ ಅರ್ಥ. ಜ್ಞಾನವುಳ್ಳವರು ಯಾರು ಹಿಂಗೆ ಮಾಡ್ತಾರೇನೋ, ಆದ್ದರಿಂದ ಅದು ತಿಳ್ಕೋಬೇಕು. ಸರಿ, ಎಲ್ಲರಿಗೂ ಸಂತೋಷ ಆಯಿತು. ಪುನಃ ಹೊರಟರು. ಗರುಡ ಮೇಲೆ ಕೂತ್ಕೊಂಡು ಪರಮಾತ್ಮ ಆಕಾಶರಾಜನ ನಾರಾಯಣ ವನಂ ಅಂದರೆ ಏನು, ತಿರುಪತಿಯಿಂದ ಸುಮಾರು 35 ಕಿಲೋಮೀಟ್ರ್ ನಾವು ಹೋದ್ವಿ ಅಂದರೆ ಅಲ್ಲಿ ಪುತ್ತೂರು ಅಂತ ಸಿಗತ್ತೆ. ತಿರುಪತಿಯಿಂದ ಬಸ್ಸುಗಳೆಲ್ಲ ಬೇಕಾಷ್ಟು ನಮಗೆ ಬಸ್ಸುಗಳೆಲ್ಲ ಹೋಗ್ತಾ ಇರುತ್ತೆ. ಅಲ್ಲಿ ಇಳಿದು ರಿಕ್ಷಾದಲ್ಲೋ ಅಥವಾ ಬೇರೆ ಯಾವುದಲ್ಲಾದರೂ ಒಂದು 7 ಕಿಲೋಮೀಟ್ರ್ ಇರುತ್ತೆ, ಒಂದು 10 ರೂಪಾಯಿ ಕೊಟ್ಟರೆ ಆ ನಾರಾಯಣ ವನಂ ಅಂತ ಹೇಳಿಬಿಟ್ಟು ಅದು ಆಕಾಶರಾಜನ ರಾಜಧಾನಿ. ಅರುಣ ಎಂಬತಕ್ಕಂಥ ನದಿ ಬೀರಲ್ಲಿ ಹರಿಯತ್ತೆ. ಅಲ್ಲೇ ಪದ್ಮಾವತಿಯ ಕಲ್ಯಾಣ ಎಲ್ಲ ಆಗಿದ್ದು. ಅಲ್ಲಿರ್ತಕ್ಕಂಥ ವೆಂಕಟೇಶ್ವರ ಕಲ್ಯಾಣ ವೆಂಕಟೇಶ್ವರ ಅಂತ ಹೆಸರು. ಅಲ್ಲಿಗೆ ನಾವು ಹೋಗಿ ಬರಬೇಕು. ನಾವು ಅಂತಹ ಒಂದು ಆ ಜಾಗಕ್ಕೆ ಹೊರಟಿದ್ದಾನೆ. ಈ ಮಧ್ಯದಲ್ಲಿ ನಾರದರೇನಿದ್ದಾರೆ ಅವರು ಆಕಾಶರಾಜನನ್ನು ಕೂಡ ಮನೆಯಲ್ಲಿ ನಾಂದಿ ಗಣಪತಿ ಪೂಜೆ, ನಾಂದಿ ನವಗ್ರಹಾದಿಗಳು ಮತ್ತು ಇದೆಲ್ಲ ಪೂರ್ತಿ ಮಂಗಳವಾದ್ಯಗಳೆಲ್ಲ ಕಾರ್ಯಗಳೆಲ್ಲ ಮಾಡಾದ ಮೇಲೆ ಅನಂತರ ಅವಳನ್ನು ಕರ್ಕೊಂಡು ಸರಿಯಾಗಿ ಇಲ್ಲಿ ಬಂದಿದ್ದಾರೆ. ಸರಿಯಾಗಿ ಒಂದು 5 ಗಂಟೆ ಆಗಿದೆ ಅಂತ ಇಟ್ಕೊಳ್ಳೋಣ. ಅಂದರೆ ಆ ಸಂದರ್ಭ ನೋಡಿದ್ರೆ ಹಾಗೆ ಅನಿಸತ್ತೆ. ಎಲ್ಲರೂ ಕೂಡ ಅಲ್ಲಿ 5 ಗಂಟೆ ಅಷ್ಟೊತ್ತಿಗೆ ಬಂದಿದ್ದಾರೆ. ಅಲ್ಲೊಂದು ದುರ್ಗಾದೇವಿಯ ದೇವಸ್ಥಾನ ಇದೆ, ಅದಕ್ಕೆ ಅವನಾಕ್ಷಮ್ಮ ಅಂತ ಕರೀತಾರೆ. ದುರ್ಗಾದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ, ಅವನಾಕ್ಷಮ್ಮ ದೇವಸ್ಥಾನ ಅಂತ ಅದು ಪ್ರಸಿದ್ಧವಾದದ್ದಲ್ಲಿ ಅಲ್ಲಿರತಕ್ಕಂಥದ್ದು ಆ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದಾಗ ಪದ್ಮಾವತಿ ಆನೆ ಮೇಲೆ ಕೂತ್ಕೊಂಡು ಆ ಊರಿನ ಆಚೆ ಬರ್ತಾ ಇದ್ದಾಳೆ. ಇವರು ಗರುಡ ಮೇಲೆ ಬಂದು ಕೂತ್ಕೊಂಡಿದ್ದಾರೆ. ದೇವ ಮುಖ್ಯರೆಲ್ಲ ಬ್ರಹ್ಮಾದಿಗಳೆಲ್ಲ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಪರಸ್ಪರವಾಗಿ ನೋಡ್ತಾ ಇದ್ದಾರೆ, ಪದ್ಮಾವತಿ ಮತ್ತು ಶ್ರೀನಿವಾಸ ದೇವರು. ಈ ಸಂದರ್ಭದಲ್ಲಿ ಇಂದ್ರದೇವರೇನಿದ್ದಾರೆ ಅವರು ಆ ಆಕಾಶರಾಜನಿಗೆ ಹೇಳ್ತಾರಂತೆ, ನೋಡು ಆಕಾಶರಾಜ, ಬರೀ ನೀನು ಕೇವಲ ಆ ಪರಮಾತ್ಮನನ್ನು ಅವನ ಬಗ್ಗೆ ಕೇಳಿದ್ದೇ ಅಷ್ಟೇ, ಅವನು ಹೇಗಿದ್ದಾನಂತೆ ನೋಡಿಲ್ಲ. ನೋಡಿ, ಪರಮಾತ್ಮ ದೀರ್ಘ ನಾಸಿಕನಾಗಿರ್ತಕ್ಕಂಥ ಒಳ್ಳೆ ಸುಂದರನ ಮನ್ಮಥರಂತೆ ಇರತಕ್ಕಂಥ ಪರಮಾತ್ಮ ನೋಡು ಎಂಬುದಾಗಿ ಇಂದ್ರದೇವರು ಆಕಾಶರಾಜನಿಗೆ ಪರಮಾತ್ಮನನ್ನು ತೋರಿಸ್ಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಅಷ್ಟೇ, ಈ ಕಲಿಯುಗದಲ್ಲಿಯೂ ಕೂಡ ಇಂದ್ರದೇವರ ಅವತಾರ ಭೂತರಾಗಿರ್ತಕ್ಕಂಥ ಯಾವ ಟೀಕಾರಾಯರು ಇದ್ದಾರೆ ಅವರೇನೇ ಆ ಪರಮಾತ್ಮ ಏನಿದ್ದಾನೆ ಅವರನ್ನು ಆಕಾಶರಾಜ ಅಂದರೆ ಆಕಾಶದಲ್ಲಿ ರಾರಾಜಿರ್ತಕ್ಕಂಥ ವಾಯುದೇವರ ಅವತಾರಭೂತರಾದ ಮಧ್ವಾಚಾರ ಗ್ರಂಥಗಳೆಲ್ಲವನ್ನೂ ಕೂಡ ಅಲ್ಲಿರತಕ್ಕಂಥ ಹರಿಸರ್ವೋತ್ತಮತ್ವಾದಿಗಳನ್ನು ತೋರಿಸ್ತಕ್ಕಂಥವರು ಯಾರು? ಇಂದ್ರದೇವರೇ, ಅಂದರೆ ಟೀಕಾರಾಯರೇ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೋದು. ಹಾಗೆ ಅತ್ಲ ಕಡೆ ನಾರದರೇನಿದ್ದಾರೆ ಅವರು ಇವರಿಗೆ ಶ್ರೀನಿವಾಸನಿಗೆ ಹೇಳ್ತಾ ಇದ್ದಾರೆ, ದೀರ್ಘ ಬಾಹುಂ ದೀರ್ಘ ಶ್ಮಶ್ರೂಂ, ನೋಡಿ ಒಳ್ಳೆ ಒಂದು ಮೀಸೆ ಇಟ್ಕೊಂಡಿದ್ದ ನೋಡು, ಉದ್ದುದ್ದ ಕೈಗಳು, ಆ ಒಳ್ಳೆ ದಿವ್ಯವಾದ ಆಭರಣಗಳು ಹಾಕ್ಕೊಂಡು ರಾರಾಜಿಸ್ತಾ ಇದ್ದಾನಲ್ಲ ಅವನೇ ಆಕಾಶರಾಜ
ಅಂತ ಹೇಳಿದಾಗ ಪರಮಾತ್ಮ ಹೇಳ್ತಾನಂತೆ, ನಿಜವಾಗಲೂ ಈ ಆಕಾಶರಾಜನನ್ನು ನಾನು ಮಾವನನ್ನು ಮಾಡ್ಕೋಬೇಕಾಗಿದ್ದರೆ ನಾನು ಹಿಂದೆ ಎಷ್ಟು ಪುಣ್ಯ ಮಾಡಿದ್ನೋ ಏನೋ ಎಂಬುದಾಗಿ ಅವನು ಸಂತೋಷ ಪಡ್ತಾನಂತೆ. ಇಬ್ಬರು ಕೂಡ ಇದರಿಂದ ಇಳಿದು ಆ ದೇವಸ್ಥಾನಕ್ಕೆ ಬಂದು ಆ ದೇವರ ಮುಂದೆ 2 ಕಾಯಿಗಳನ್ನು ದೇವರ ಮುಂದೆ ಇಟ್ಟಿದ್ದಾರೆ. ಯಾವತ್ತೂ ಕೂಡ ಅಷ್ಟೇ, ದೇವರ ಹತ್ರ ಹೋಗುವಾಗ, ಗುರುಗಳ ಹತ್ರ ಹೋಗುವಾಗ ಅಥವಾ ರಾಜನ ಹತ್ರ ಹೋಗುವಾಗ ನಾವು ಖಾಲಿ ಕೈಲಿ ಹೋಗಬಾರ್ದು. ಏನಾದರೂ ಒಂದು ಫಲವನ್ನು ತೆಗೆದುಕೊಂಡು ಹೋಗಬೇಕು. ದುರ್ಗಾದೇವಿ ದೇವಿ ಆದ್ದರಿಂದ ಅವಳ ಹತ್ರ ಹೋಗುವಾಗ ಇಬ್ಬರು ಕೂಡ 2 ಕಾಯಿಗಳನ್ನು ಅರ್ಪಣೆ ಮಾಡಿದ್ದಾರೆ. ಇಬ್ಬರು ಕೂಡ ಪರಸ್ಪರವಾಗಿ ದೇವಿ ನೋಡಿ ಪ್ರಾರ್ಥನೆ ಮಾಡ್ಕೊತಾರಂತೆ. ಶ್ರೀನಿವಾಸ ಹೇಳ್ತಾನೆ ದುರ್ಗಾದೇವಿಗೆ, ಜನ್ಮ ಜನ್ಮದಲ್ಲಿಯೂ ಕೂಡ ನನಗೆ ಎಷ್ಟು ಜನ್ಮನ ಅವತಾರ ಮಾಡಿದರೂ ಕೂಡ ಲಕ್ಷ್ಮೀದೇವಿ ನನ್ನ ಪತ್ನಿಯಾಗಿರಲಿ ಅಂತ ಅವನು ಕೇಳ್ತಾನಂತೆ. ಪದ್ಮಾವತಿ ಪತ್ನಿಯಾಗಿರಲಿ. ಪದ್ಮಾವತಿ ಕೇಳ್ತಾಳೆ, ನಾನು ಎಷ್ಟು ಅವತಾರ ಮಾಡಿದರೂ ಕೂಡ ಆ ಅವತಾರದಲ್ಲಿ ಪರಮಾತ್ಮನೇ ನನ್ನ ಪತಿಯಾಗಿರಲಿ ಎಂಬುದಾಗಿ ಅವಳು ಕೇಳ್ಕೊತಾಳೆ ಎಂಬುದಾಗಿ ಹೇಳ್ತಾರೆ. ಇದು ನಮಗೆ ಪಾಠ. ಈಗ ವಧುವರಲ್ಲಿ ಈ ಕಾರ್ಯಕ್ರಮ ಇಲ್ಲ. ನಾವು ಅಂತರ ಪಟದಲ್ಲಿ ಏನು ವಧುವನ್ನು ಮೊಟ್ಟ ಮೊದಲು ನೋಡ್ತಾರೆ ಅಷ್ಟೇ ಹೊರತಾಗಿ ಈಗ ನೋಡೋ ಪದ್ಧತಿ ಇಲ್ಲ. ಆದರೆ ವಸ್ತುತಃ ನಮ್ಮ ಕಾರ್ಯಕ್ರಮವನ್ನು ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕು. ಯಾಕಂದರೆ ಈಗಾಗಲೇ ಕನ್ಯೆ ನೋಡಿರ್ತಾಳೆ, 2-3 ಸತಿ ನೋಡಿರ್ತಾರಲ್ಲ. ಆದ್ದರಿಂದ ಮೊಟ್ಟ ಮೊದಲು ವರಪೂಜೆಕ್ಕಿಂತ ಮೊದಲು ಅವರನ್ನು ಎದುರುಗೊಳ್ಳುವಾಗ ಅವರಿಗೆಲ್ಲ ಹಾರಗಿರೆಲ್ಲ ಹಾಕಿಬಿಟ್ಟೆಲ್ಲ ಕೊಡ್ತಾರಲ್ಲ, ಆಗ ವಧು ಮತ್ತು ವರರು ಕೂಡ ಒಂದು ಸಲ ದರ್ಶನ ಮಾಡ್ತಕ್ಕಂಥದ್ದು ಅದು ದೇವತೆಗಳಿಗೆ ಪ್ರಿಯವಾದದ್ದು. ಪರಮಾತ್ಮ ಅದನ್ನು ಮಾಡಿ ತೋರಿಸಿದ್ದಾನೆ. ಆ ಕಾರ್ಯಕ್ರಮ ನಮ್ಮ ಮದುವೆ ಕಾರ್ಯಕ್ರಮದ ಸೇರಿಸ್ಕೊಂಡ್ರೆ ಒಳ್ಳೆಯದು ಎಂಬುದಾಗಿ ನನ್ನ ಅಭಿಪ್ರಾಯ. ಹೀಗಾಗಿ ಇಂತಹ ಒಂದು ದರ್ಶನ ಆದಮೇಲೆ ಇಬ್ಬರೂ ಕೂಡ ಮೆರವಣಿಗೆ ಮೂಲಕವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಕಾಶರಾಜ ದೊಡ್ಡ ಮೆರವಣಿಗೆ, ನಾನಾ ವಿಧವಾದ ವಾದ್ಯಗಳು, ಎಲ್ಲಿ ನೋಡಿದ್ರೂ ಕೂಡ ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಆ ಊರು ಎಲ್ಲವನ್ನು ಕೂಡ ಅಲಂಕಾರ ಮಾಡಿದ್ದಾರೆ. ನಾರಾಯಣ ವನವನ್ನು, ಅಲ್ಲಿ ದೊಡ್ಡ ಒಂದು ಭವನವನ್ನು ಇಂದ್ರದೇವರ ಮೂಲಕ ವಿಶ್ವಕ್ಸೇನೆಯಿಂದ ಕಟ್ಟಿಸಿದ್ದಾರೆ. ಅದನ್ನು ಆ ಒಂದು ದೊಡ್ಡ ಅರಮನೆ ಅಂತ ಇರತಕ್ಕಂಥ ಒಂದು ಜಾಗದಲ್ಲಿ ಎಲ್ಲ ದೇವತೆಗಳು ಅಲ್ಲಿ ಇಳುಕೊಳ್ಳಿಕ್ಕೆ ವ್ಯವಸ್ಥೆ ಆಗಿದೆ. ಪರಮಾತ್ಮ ಕೂಡ ಒಂದು ಕೋಳಿ ಇಳ್ಕೊಂಡಿದ್ದಾರೆ ರಮಾದೇವಿಯ ಜೊತೆಗೆ. ಅಂತಂದರೆ ಸಾಯಂಕಾಲ 7 ಗಂಟೆ ಆಗುತ್ತೆ. ಒಂದು ವರಪೂಜಾದಿಗಳೆಲ್ಲ ನಡಿಬೇಕು. ಆ ವರಪೂಜೆಯನ್ನು ಮಾಡುವಾಗ ಈ ರೀತಿ ಅವರು ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ ಪರಮಾತ್ಮನೇ ಒಂದು ಸಾರಿ ಬರ್ತಾನಂತೆ. ಆಕಾಶರಾಜ ಇದ್ದಂದ ಅವನು ಪರಮಾತ್ಮನ ಕೋಣೆಗೆ ಬಂದಾಗ ಅವನು ಹೇಳ್ತಾನೆ, ನೀವು ವೃದ್ಧರಾಗಿದ್ದೀರಿ, ಜ್ಞಾನವೃದ್ಧರಾಗಿದ್ದೀರಿ, ನೀವೆಲ್ಲ ಓಡಾಡಲಿಕ್ಕೆ ನೀವು ಬರಬೇಡಿ, ನಮ್ಮ ವಿಶ್ವಕ್ಸೇನ ಇದ್ದಾನೆ, ಅವನಿಗೆ ಹೇಳಿ ನೀವೆಲ್ಲರನ್ನು ಕರಲಿಕ್ಕೆ ನೀವು ಹೇಳಿ ಎಂಬುದಾಗಿ ಅವನು ಹೇಳ್ತಾನೆ. ಅದೇ ಪ್ರಕಾರವಾಗಿ ಆಗಲಿ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ. ಎಲ್ಲರೂ ಕೂಡ ಋಷಿಮುಖ್ಯರಿಗೆಲ್ಲೂ ಕೂಡ ಅವರು ಬೆಳಿಗ್ಗೆ ಅವರು ಊಟ ಮಾಡಿದ್ದು ಅಷ್ಟೇ, ಪುನಃ ಅವರೇನು ಊಟ ಮಾಡಿಲ್ಲ. ಅದನ್ನು ಒಳ್ಳೆಯ ಶುದ್ಧವಾಗಿ ಅವ್ರಿಗೆ ಊಟ ಆಗಬೇಕು. ಅದಕ್ಕೋಸ್ಕರ ಅವರಿಗೆಲ್ಲ ಮಡಿಯಾಗಿ ಶುಚಿಯಾಗಿ ಊಟವನ್ನು ತಯಾರು ಮಾಡಿಸುವ ಎಂಬುದಾಗಿ ಅವನಿಗೆ ಹೇಳ್ತಾ ಇದ್ದಾನೆ. ಆಮೇಲೆ ತೊಂಡಮಾರಾಯ ಬಂದಾಗ ನಾನು ಆ ಪಂಕ್ತಿಯಲ್ಲಿ ನಾನು ಕೂತ್ಕೊಂಬಲ್ಲ, ನಾನು ವರ, ಅದಕ್ಕೋಸ್ಕರ ನನ್ನ ಕೋಣೆಗೇ ಆಹಾರ ಪದಾರ್ಥಗಳನ್ನು ಕಳಿಸ್ಬಿಡು ಎಂಬುದಾಗಿ ಹೇಳಿದ್ದಾನೆ ಪರಮಾತ್ಮ. ಅನಂತರ ಭೋಜನಾದಿಗಳೆಲ್ಲ ಆಗಿದೆ. ಮಾರನೇ ದಿವಸ ಒಂದೊಂದೇ ಕಾರ್ಯಕ್ರಮ ಎಂಬತಕ್ಕಂಥದ್ದು ನಡೀತಾ ಇರ್ತೀವಿ. ಅಲ್ಲೇನು ಹೇಳ್ತಾರೆ ಅಂದರೆ,